ಕುಂತಾರ. ಈಗ ನಾನು ಇವ್ರಿಗೆ ಮನ್ಯಾಗ ಹಾಕಿಲ್ಲ, ಬ್ಯಾಳಿಲ್ಲ, ಸಕ್ರಿ ಚಾಪುಡಿ ಏನೂ ಇಲ್ಲ, ತಗೊಂಬರ್ಬೇಕು ಅಂತ ಹೇಳಿದ್ರೆ ತಂದು ಕೊಡ್ತಾರ ಇವರು. ಮೊದ್ಲ ನಾನು ನೋಡಿದ್ರ ಹಾರ್ ಬೀಳಾಕುಂತಾರ, ಈಗ ಕೇಳಿಲ್ಲ ಅಂದ್ರೆ ಬಿಡುಗಡೆನ ಇಲ್ಲಲ್ಲ, ಕೇಳಾಕಬೇಕು. ಹೊಟ್ಟೆ ಒಂದು ಜಗ್ ಹಸ್ಯಾಕ ಕುಂತ ಬಿಟ್ಟತಿ. ಅದು ಕಿರಣ, ಕಿರಣ ಯಾಕೋ ಸಿಟ್ಟಾಗಿ ನನ್ನ ಮೇಲೆ? ಕಿರಣ, ನಾನು ಅವಾಗಿಂದ ಮಾತಾಡಕುಂತಾನೆ, ನೀ ಯಾಕೆ ಮಾತಾಡಕುಂತಿಲ್ಲ? ಏನ್ ಮಾತಾಡ್ಬೇಕು ನಿನ್ ಕಡೆ? ನೀನ್ ಇಷ್ಟ ಇಲ್ಲ ಅಷ್ಟು ಜನರ ಮಧ್ಯೆ ಹೇಳಿದ್ರು ಅರ್ಥ ಆಗ್ಲಿಲ್ಲ. ಅಲ್ಲ ಕಿರಣ, ಆಗಿದ್ದಾಗೋಗೈತಿ. ಈಗ ನನ್ನ ನಿನ್ನ ಕೂಸು ನನ್ನ ಹೊಟ್ಟೆಗೈತಿ. ಈಗ ಆಗಿದ್ದೆಲ್ಲ ಮರ್ತು ನಾವಿಬ್ರು ಒಂದಾಗಿರೋಣ ಬಾ. ನನಗ ಒಂದಾಗಿರಕ್ ಇಷ್ಟ ಇಲ್ಲ, ಡೈವರ್ಸ್ ಕೊಡು ನನಗ. ಎದಕ್ ಕೊಡ್ಬೇಕು ಡೈವರ್ಸ್? ಅಲ್ಲ, ನೀ ನನಗ ನಂಬಿಸಿ ಮೋಸ ಮಾಡಿದ್ಯಾ ಹೌದಿಲ್ಲ? ಈಗ ಮದುವೆಯಾಗಿ ಮತ್ತ ಈಗ ಸತ್ರು ನಿನ್ ಜೋಡಿಗ ಇದ್ರು ನಿನ್ ಜೋಡಿಗ ಅಂತ ನಾನು ಮನಿ ಬಿಟ್ಟು ಬಂದ್ಬಿಟ್ಟನಿ. ಏನು ನೀ ಬೇಕಾದ್ ಮಾಡು ಕಿರಣ, ನಂಗದೆಲ್ಲ ಗೊತ್ತಿಲ್ಲ. ನಾನ್ ನೀನು ಒಂದಾಗಿರ್ಬೇಕು. ಸತ್ರಿ ಇಬ್ರು ಸಾಯಂಬ. ನಾ ಯಾಕೆ ಸಾಯ್ಲಿ? ನನಗ್ ನಿನ್ ಕೂಟ ಬಾಳೆ ಮಾಡಕ್ ಇಷ್ಟ ಇಲ್ಲ, ನನ್ನ ಬಿಟ್ಟು ಹೋಗ್ಬಿಡು. ಅಲ್ಲ ನೀ ಅದು ಎಂತ ದಡ್ಡಿದಿ ನೀನು? ಆ ಕೂಸ್ನ ತಗಸಾಕಿ ಬೇರೆ ಯಾರನ್ನಾರ ಆ ಅವಿನಾಶಿನಾರ ಮದ್ವೆ ಆಗ್ಬೇಕಾ? ಎಲ್ಲ ಬಿಟ್ಟು ನನ್ನ ತಲೆಗೆ ಬಂದು ಸಿಗಾಕೊಂಡಿಯಲ್ಲ. ಕಿರಣ, ನೀನಂದ್ರೆ ನಂಗೆ ಭಾಳ ಇಷ್ಟ ಗೊತ್ತೇನೋ. ನಾನು ನಿನ್ನ ಸಂಬಂಧದ ಎಷ್ಟು ಬಡ್ದಾಡಿನಿ ಗೊತ್ತೇನೋ. 3 ತಿಂಗಳ ನರಕ ನೋಡೆ ನಾನು ನನ್ನ ಮನ್ಯಾಗ. ನೀ ಸಿಗಬೇಕು ಅಂತ ಅದು ಎಷ್ಟು ದೇವ್ರ ಕಡೆ ಬೇಡ್ಕೊಂಡಿನಿ, ಅದು ನನಗೆ ಗೊತ್ತು. ಕಿರಣ, ಆಗಿದ್ದಾಗೋಗೈತಿ. ಈಗ ನಾನು ನೀನು ಕೂಡಿ ಚಂದಾಗಿರೋನು. ಏನ್ ಚಂದಾಗಿರುವುದು? ನನಗ ಹೊಲ ಮನಿ ನೋಡಕ್ ಆಗಂಗಿಲ್ಲ. ಏನ ಹೊಲಗಿಲ್ಲ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಈಗ ಒಂದು ಇದ್ದಿದ್ ಹೊಲ ಮಾರಿ ತಿನ್ಬೇಕು, ಎಲ್ಲ ಉಪಾಸ ಸಾಯ್ಬೇಕು. ಅಲ್ಲಿ ನಮ್ಮ ಅಕ್ಕನ ಮಗಳನ್ನ ಸುಚಿತ್ರನ ನಾನೇನಾರ ಮದುವೆ ಆಗಿದ್ನಿ ಅಂದ್ರ ರಾಜನಂಗಿರ್ಬೋದಿತ್ತು. ದಿನಾ ಎದ್ರ ರೊಕ್ಕ ಬಿಡು. ಅಂಥದ್ದೆಲ್ಲ ನಿನ್ನಿಂದ ಕಳ್ಕೊಂಡೆ ನಾನು. ಅಲ್ಲಿ ಆಗಿದ್ರ APMC ಅದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಆರಾಮಾಗಿರ್ಬೋದಿತ್ತು. ಈಗ ನೋಡು, ಹಣೆ ಬಾರ್ ಗಣೇಶ ಚೌತಿ ಯಾಕೆ ಕುಂತತಿ. ನನಗೆ ನೋಡ್ಕೊಳಕ್ ಆಗ್ವಲ್ತು ಖರ್ಚನ್ನ. ಈಗ ನೀನು ಖರ್ಚು ಎಲ್ಲಿಂದ ನೋಡ್ಕಲಿ? ಒಂದು ಕೆಲಸ ಮಾಡು, ಹೋಗಿ ನಿಮ್ಮ ಅಪ್ಪನ ಮನೆಯಾಗಿದ್ದು ಬಿಡು. ನನಗ ಅಕ್ಕಿ ಬ್ಯಾಳಿ ತಗೊಂಬ, ಮನೆಗೆ ಸಂತಿ ಸಾಮಾನು ತಗೊಂಬ ಅಂದ್ರೆ ಆಗಂಗಿಲ್ಲ. ಕಿರಣ, ಹಿಂಗೆಲ್ಲ ಹೇಳಿ ನನಗೆ ಹೆದರ್ಸ್ಬೇಡ. ಇಂಥ ದೊಡ್ಡ ಮನೆ ಐತಿ, ಅಷ್ಟು ರೊಕ್ಕ ಇರಂಗಿಲ್ಲ. ಇಲ್ಲಂದ್ರೆ ಹೇಳ, ಎಲ್ಲರ ಕೆಲ್ಸಕ್ಕೆ ಹೋಗು, ದುಡ್ಡು ತಂದು ಹಾಕ. ಅಯ್ಯೋ ದೇವ್ರಿ, ನಾನು ಇನ್ನೊಬ್ರ ಕೈ ಕೇಳಾಗ ಕೆಲಸ ಮಾಡುದ ಆಗಂಗಿಲ್ಲ, ನನ್ನ ಕೈಲಿ ಆಗಂಗಿಲ್ಲ. ಈಗ ಸದ್ಯಕ್ಕ ನಿಮ್ಮಪ್ಪ ಅವಾಗ ಫೋನ್ ಹಚ್ಚು, 1-2 ಲಕ್ಷ ರೂಪಾಯಿ ಖರ್ಚಿಗೆ ಕೊಡು ಅಂತ ಹೇಳು. ತಿನ್ನು ಉಣ್ಣಕ್ ಬೇಕಲ್ಲ. ಅಲ್ಲ ಕಿರಣ, ಉದ್ಯೋಗಂ ಪುರುಷ ಲಕ್ಷಣ. ನೀನ್ ದುಡ್ಡು ತಂದು ಹಾಕಿದ್ರೆ ಹೋದಿಲ್ಲ ಮನೆ ನಡೆಯೋದು. ಅಲ್ಲ, ಎಷ್ಟು ದಿನ ಅಂತ ಮಾವನ ಮನೆ ರೊಕ್ಕ ಕೇಳ್ತಿ? ಈಗೇನು ಬೇಕಾಗಿಲ್ಲ, ನೀ ದುಡ್ಡು ತಗೊಂಡ್ ಬಾ. ಅಲ್ಲಿ ಮಟ ನಾ ಹಂಗ ಉಪಾಸನ ಸಾಯ್ತೀನಿ. ನಿನ್ನ ಹಣೆ ಬರ, ಏನು ಮಾಡಕ್ ಆಗಂಗಿಲ್ಲ. ನಂಗೆ ಕಡೆರ ರೊಕ್ಕಿಲ್ಲ. ಐದು ಬಿಡು, ಒಂದು 500 ರೂಪಾಯಿ. ಮತ್ತ ನಾನು ಇಲ್ಲೇ ಎಗ್ ರೈಸ್ ಇಲ್ಲ ಏನಾರ ಕುಷ್ಕ ತಿಂದು ಹೊಟ್ಟೆ ತುಂಬಿಸ್ಕೊಂತೀನಿ. ನಿಂದ ನೋಡು, ವಿಚಾರ ಮಾಡು, ಕೇಳ್ತೀನಿ ನೋಡು ರೊಕ್ಕನ. ಅದು ಹಂಗಲ್ಲ ಕಿರಣ, ಅದು ಬೇಕಂದ್ರೆ ಸದ್ಯಕ್ಕೆ ನನ್ನ ಕಡೆ 2,000 ರೂಪಾಯಿ ರೊಕ್ಕ ಐತಿ, ಅದನ್ನ ಕೊಡ್ತೀನಿ. ಅದ್ರಾಗ ಬೇಕಂದ್ರೆ ಸಂತಿ ಸಾಮಾನು ತಗೊಂಬ. ಏನಾರ ಆಗಿದ್ದಾಗ್ಲಿ ಮಾಡ್ಕೊಂಡು ತಿನ್ನೋನು. ಕಿರಣ, ಎಲ್ಲಾರ ಕೆಲ್ಸಕ್ಕೆ ಹೋಗು. ಇಲ್ಲಪ್ಪ ಇಲ್ಲ, ನಾನು ಇಷ್ಟು ದಿನ ಆದ್ರೂ ಕೆಲ್ಸಕ್ಕೆ ಎಲ್ಲೂ ಹೋಗಿಲ್ ಬಿಡು. ನಮ್ಮ ಅಕ್ಕನ ಮನ್ಯಾಗ ಎಲ್ಲ ನೋಡ್ಕೊಂಡಿದ್ದೆ. ಈಗ ಅದೆಲ್ಲ ನಂದ ಆಗ ಟೈಮ್ನಾಗ ನೀ ಶನಿ ಹಂಗ ಒಕ್ಕರ್ಸ್ಕೊಂಡ್ಬಿಟ್ಟಿ. ನಾ ಯಾಕೆ ಹೊರಗೆ ಹೋಗ್ಲಿ ದುಡ್ಯಾಕ? ನೀನ ಹೋಗಲ್ಲ, ದುಡ್ಡು ತಗೊಂಬ. 2,000 ರೂಪಾಯಿಂದಿಲ್ಲ, ಲಗುನ ಕೊಡು. ಹೋಗಿ ಸಂತಿ ಸಾಮಾನು ತಗೊಂಬರ್ತೀನಿ. ಬ್ಯಾಡ ನಂಗೆಲ್ಲ ಓಡಿ ಬಂದಾಳ ನಾನು ಹಿಂದ. ಅನುಭವಿಸ್ಲಿ, ನನಗೇನಾಗ್ಬೇಕಾಗಿತ್ತು. ಇವನು ನನ್ನ ಕಿರಣ. ಅಯ್ಯೋ ದೇವ್ರೆ, ಅಲ್ಲ ಅವಾಗೆಲ್ಲ ಅದು ಎಷ್ಟು ಕಾಳಜಿ ಮಾಡ್ತಿದ್ದ ನನ್ನ ಮೇಲೆ. ಈಗ ತಿನ್ನೋಣಕ್ಕೂ ಹಂಗಸಿ ಮಾತಾಡ್ತಾನಲ್ಲ. ಏನಾರ ಆಗಲಿ, ನಾ ಇಲ್ಲೇ ಇರ್ತೀನಿ. ಇವನ ಮನಸ್ಸು ಬದಲಾಯಿಸ್ತೀನಿ, ಬಿಡಂಗಿಲ್ಲ. ಕೊಡಬಾ ರೊಕ್ಕ. ಹ್ಞೂ ರೀ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಪಾಪ ನಮ್ಮ ಸುಚಿತ್ರ ಅಲ್ಲಿ ಏನು ಮಾಡಕ್ ಕುಂತಾಳ ಏನಿಲ್ಲ. ಯಪ್ಪ ದೇವ್ರೆ, ನಂಗರ ನೆನೆಸ್ಕೊಂಡ್ರೆ ಕಳ್ಳಿ ಚಿಕ್ಕಣ್ಣಕ್ಕೆ ಆಕೈತಿ. ನಂಗರ ಯಾಕೆ ಹಿಂಗಾತು, ಏನಾತ ಅನ್ನೋದು ಗೊತ್ತಾಗವಲ್ತು. ಅಲ್ಲ, ಮದುವೆ ಮನೆಗೆ ಹೋಗಿ ಮಂಟಪಕ್ಕೆ ಕಾಲಿಡೋ ಹೊತ್ನಾಗೂ ಚಲೋನ ಐತಿ ಅಲ್ಲ, ಆಮೇಲೆ ಏನಾತಿದ ನಂಗೇನೋ ಈಗಲೂ ಅರಿವಲ್ತಪ್ಪ. ಏನ್ರಿ, ಏನಾರ ಮಾತಾಡ್ರಿ, ಹಂಗ ಕುಂತಿರಲ್ಲ. ಏನಂತ ಮಾತಾಡ್ಬೇಕು? ನಂಗೂ ಏನು ತಿಳಿಲಾರ್ದಂಗ ಆಗ್ಬಿಟ್ಟತಿ. ಈ ಎಲ್ಲ ಆಗಿದ್ದು ನಿನ್ ತಮ್ಮನಿಂದ. ಬಂದ್ಬಿಡ್ರಿ, ಎಲ್ಲದಕ್ಕೂ ಶನೀಶ್ವರನ ಕಾರಣ ಅನ್ಕೊಂಡು ನನ್ನ ತಮ್ಮನ ಮೇಲೆ ಎಷ್ಟು ಗೋಬಿ ಕುಂದ್ರಸ್ರಿ. ನಿಮ್ ತಂಗಿ ಮಾಡಿದ್ದು ಚಲೋ ಆತನು, ಎಲ್ಲ ಕರೆಕ್ಟ್ ಆಯ್ತು. ನಿಮ್ ತಂಗಿ ಮಂಜವ್ವ ಆಕಿ ಬಂದ ಮೇಲೆ ಇಷ್ಟೆಲ್ಲ ರಾಡಿ ಆಗಿದ್ದು. ನನ್ನ ಮಗಳು ಚಲೋನ ಇದ್ಲು. ಆಕಿನ ತಲೆ ತಿಕ್ಕಿ ಅಳಿಕಿ ಕುಂತು ಇಬ್ರು ಕಲಕಲ ಮಾಡ್ತಿದ್ರಲ್ಲ ರೂಮ್ನ್ಯಾಗ ಕುಂತು. ಅವಾಗ ನಾನು ಈ ಮಡ್ಡ ತಲೆಗ ಒಳಿಲಿಲ್ಲ. ಏನು ಮಾಡ್ಬೇಕು? ಸ್ವಾದ್ರತ್ತೆಲ್ಲ ಏನಾರ ಹಂಗ ಖುಷಿಲೇ ಮಾತಾಡ್ತಿರ್ಬೋದು ಅಂತ ಸಡ್ಲು ಬಿಟ್ಟೆ ನೋಡು. ಏನ ನನ್ನ ಮಗಳದು ತಲೆ ತಿಕ್ಕ್ಯಾಳಾಕಿ. ಏನ ಹೇಳ್ಕೊಟ್ಟಾಳ, ಅದಕ್ಕಾಕಿ ಹೋದಂಗ ಆತೀಗ. ನಾನು ನನ್ನ ಮಗಳು ಅಪ್ಪ ಅವ್ವ ಇಲ್ದಂಗ ಮದ್ವಿ ಮಾಡ್ಕೊಳಂಗಿಲ್ಲ ಅಂತ ಮದ್ವಿ ಮನೆ ಬಿಟ್ಟು ಹಂಗ ಬಂದ್ರ ಈಗ ನಿನ್ ತಂಗಿ ಮದ್ವಿನ ಮಾಡಿಸ್ಬಿಟ್ಟಾಳ. ಮದ್ವಿ ಮಾಡಿಸಿ ಮನಿ ಮಠ ಬಿಡಕ್ ಹೋಗ್ಯಾಳಂತ. ಈಗೀಗ ಎಷ್ಟು ಸಡ್ಲು ಸಿಕ್ಕಿರ್ಬೇಕು. ತನ್ನ ಮಗಳಾದ್ರೆ ಹಿಂಗ ಮಾಡ್ತಿದ್ಲೇನಿಕಿ ಮಂಜವ್ವ? ಹೋಗ್ಲಿ ಬಿಡ್ಲೆ, ಆಗಿದ್ದಾಗೋಗೈತಿ. ನಾವೇನ್ ದೇವ್ರೇನೋ ಹಣೆ ಬರ ಬರ್ಯಾಕ.
ಹುಟ್ಟದಾಗನ ಆ ದೇವ್ರು ಹಣೆ ಬರ ಬರ್ದಿರ್ತಾನ ಇಂಥವ್ರಿಗೆ ಇಂಥವ್ರ ಸಿಗ್ಬೇಕು ಅಂತ ಹಾರ ಹಾಕಿ ಕಳಿಸಿರ್ತಾನಲ್ಲಿ ಏನು ಮಾಡ್ಬೇಕು ಹೋಗ್ಲಿ ಬಿಡು. ಏನ್ರಿ ಹೋಗ್ಲಿ ಬಿಡು ಅನ್ನೋದು. ನನ್ನ ಮಗಳ ಅಪರಂಜಿ ಚಿನ್ನ ಹೂನ ಸಾಕ್ದಂಗ್ ಸಾಕಿದ್ವಿ. ಈಗ ನೋಡಲಿ ಏನ್ ಮಾಡಕ್ ಕುಂತಾಳೋ ಅದು ಏನಿಲ್ಲೋ ಯಪ್ಪ ದೇವ್ರೆ. ಆಕಿಗೆ ಒಂದ್ ಕೆಲಸ ಮಾಡಕ್ ಬರಂಗಿಲ್ಲ ಗೊತ್ತೈತಿಲ್ಲ ನಿಮಗ. ನಾನು ಅದ ಚಿಂತೆ ಮಾಡಕ್ ಕುಂತೀನ, ನನಗೇನ್ ಚಿಂತೆ ಇರಂಗಿಲ್ಲ ನಮ್ಮ ಮಗಳದು. ಈಗ ಸುಮ್ಕಿರು, ಅಳಿಯಂದ್ರು ಮತ್ತ ನನ್ನ ತಂಗಿ ಬಂದ್ರು ಸುಮ್ನಿರೋ. ಸುಮ್ನೆ ಇರೋದು ಆಗೇತಿ. ಏನ್ ಮಾಡ್ಬೇಕು, ನೀವಿಬ್ರು ಅಣ್ಣ ತಂಗಿ ಮಧ್ಯೆ ಸಿಕ್ಕೊಂಡು ಸಾಯಕ್ ಕುಂತನ್ ನಾನು. ಅಣ್ಣ ಅತಿಗೆಮ್ಮ ಬಾರ್ ಬಾ ತಂಗಿ ಕುಂದ್ರ ಬಾ. ಏನ ಸಿಟ್ಟು ಬಂತೆ ನನ್ನ ಮ್ಯಾಲೆ? ಅಕ್ಕಿ ಮದ್ವಿ ಮಾಡ್ಸಿದ್ದಕ್ಕ ಏನಾತ್ ಬಿಡವಾ, ಆಗಿದ್ದ ಆಗೋಗೈತಿ. ಅತಿಗೆಮ್ಮ ಮಾತಾಡ್ರಿ, ಹಂಗ ಕುಂತೀರಲ್ಲ. ಏನಂತ ಮಾತಾಡ್ಬೇಕವ ಮಂಜವ್ವ? ಏನಂತ ಮಾತಾಡ್ಬೇಕು ಹೇಳು. ಏನ್ ದನಂದರಿ ಕೆಲಸ ಮಾಡಿ ನೀನಂತ ಮಾತಾಡ್ಬೇಕು? ನಿನ್ನ ಮಗಳಿಗಾದ್ರೆ ಇಂಥವ್ನಿಗೆ ಕೊಟ್ಟು ಮದ್ವಿ ಮಾಡ್ತಿದ್ಯಾ ನೀನು? ನನಗರ ಸುತಾರಾಮ್ ಇಷ್ಟ ಇಲ್ಲ. ನನಗರ ಏನ್ ಮಾಡ್ಲಿ ಏನ್ ಬಿಡಿ ಅನ್ನಂಗ ಆಗ್ಬಿಟ್ಟದ ಗೊತ್ತನ. ನಿನ್ನ ಮಗಳನ್ನ ಓದಕ್ ಕುಂತಾಳಲ್ಲ, ಆಕಿನ ಸಾಲಿ ಬಿಡಿಸು. ಸಾಲಿ ಬಿಡಿಸಿ ಯಾರಿಗಾರ ಇಂಥವ್ರ ಕಾರ್ ಹೊಡೆಯೋರು, ಶೇಂಗಾ ಮಾರೋರು ಯಾರ ಇದ್ರು ನೋಡು, ಅವ್ರ ಜೋಡಿಗ ಮದ್ವಿ ಮಾಡಿ ಕಳಿಸ್ಬಿಡು. ನನ್ನ ಮಗಳದ್ ಮಾಡಿದೆಲ್ಲ ಹಂಗ. ಅಯ್ಯ ಇದು ಕತಿ ಆತ್ ಬಿಡ್ರಿ. ಅಲ್ಲ ನಿನ್ನ ಮಗಳು ಮೊದ್ಲ ಅವನಿಗೆ ಇಷ್ಟಪಟ್ಟಿದ್ಲು. ಅವರಿಬ್ರು ಓಡೋಗಿ ಮಾನ ಮರ್ಯಾದೆ ಕಳ್ಕೊಳ್ಳೋಕಿನ ತಡಿಯವ ಏನಾರ ಒಂದು ಪರಿಹಾರ ಮಾಡುನು ಅಂತ ಹಿಂಗೆಲ್ಲ ಮಾಡಿದ್ದು. ಏನ ಅಷ್ಟಕ್ಕೂ ಆಕಿ ಹೆದರಿ ಸಾಯ್ತಿದ್ಲು ಹೇಳಾಕ. ಏನು ಹೆದರಿ ಸಾಯ ಕೂತಿದ್ಲು. ಅಣ್ಣಗೆ ಏನಾರ ಆದ್ರೆ ಏನ್ ಮಾಡ್ಬೇಕು ಅಂದ್ರ ಅಪ್ಪ ಅವನ್ ಕಾಜಿ ಇರಂಗಿಲ್ಲ ಹೆಣ್ಮಕ್ಳಿಗೆ. ಇದು ಒಳ್ಳೆ ಕತಿ ಆತು. ನನ್ನ ಮಗಳು ನೀ ಬರೋಕಿನ ಮೊದಲು ಚಲೋ ಇದ್ಲು, ನೀ ಬಂದ ಮೇಲೆ ಹದಗೆಟ್ಟಿದ್ ನನ್ನ ಮಗಳು. ಏನ್ ತಡೀತಿಕ್ಕಿ ನನ್ನ ಮಗಳದು? ಎಣ್ಣ ನೋಡತಿಗೆಮ್ಮ ಹೆಂಗ್ ಮಾತಾಡಕ್ ಕುಂತಾಳ. ಏ ಕಲಾವತಿ ಸುಮ್ನಿರು. ಇದು ಒಳ್ಳೆ ಬೀಸಿಟ್ ಬಿಡು. ಸುಮ್ನಿರು ಅನ್ಕೊಂಡತಗ. ಎಷ್ಟು ದಿನ ಅಂತ ಸುಮ್ಕಿರ್ಲಿ ನಾನು. ಅಲ್ಲಿ ನನ್ನ ಮಗಳಲ್ಲಿ ಬಡವ್ರ ಮನೆ ಸೇರಿದ್ದು ಅದು ನನಗೆ ಎಷ್ಟು ಸಂಕಟ ಕೂತತಿ ನನಗ್ ಗೊತ್ತು. ಅಲ್ಲ ಆಕಿ ಹಿಂಗ್ ಮಾಡಕ್ ಕುಂತಾಳಂತ ನನಗ್ ಒಂದು ಮಾತು ಹೇಳ್ಬಾರ್ದಿತ್ತೇನ ನೀನು? ವಿಸ ತುಂಬ್ಕೊಂಡಿ ನೀನು ನನ್ನ ಮನೆ ಮೇಲೆ ವಿಸ. ಅಯ್ಯೋ ಅತಿಗೆಮ್ಮ, ನಾನ್ ಅಂತವ್ರ ಮನೆ ಮೇಲೆ ಯಾಕ್ರಿ ವಿಸ ಕಾರ್ಲಿ? ಪಾಪ ಆ ಹುಡುಗ ಚಲೋ ಐತಿ, ಇನ್ನ ನಿಮ್ ಕರಣನ್ನ ಬರಬರಿದ್ದಿದ್ದಿಲ್ಲ. ನಿಮ್ ಕಿರಣ ಆಸ್ತಿಗೆ ಆಸೆ ಪಟ್ಟಿದ್ದ. ಆ ಅವಿನಾಶ ಒಂದ್ ರೂಪಾಯಿಗೆ ಆಸೆ ಪಟ್ಟಿಲ್ಲ ಗೊತ್ತನು? ಪಾಪ ಚಿನ್ನದಂತ ಹುಡುಗನ ಮೇಲೆ ಹಿಂಗೆಲ್ಲ ಹೇಳ್ತಿರಲ್ರಿ ನೀವು. ರೊಕ್ಕ ಇವತ್ತಿರ್ತತಿ ನಾಳೆ ಹೊಕ್ಕೇತಿ. ಮನುಷ್ಯನ ಗುಣ ನೋಡ್ರಿ, ಗುಣ ನೋಡಿ ಏನ್ ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕಕ್ಕ ಬರ್ತತಿ? ಬದುಕ್ಬೇಕಂದ್ರ ದುಡ್ಡು ಬೇಕು. ರೊಕ್ಕ ಇದ್ರನ ಪ್ರಪಂಚ. ನೋಡ್ರಿ ಅದ್ಕೆಮ್ಮ, ಆಗುದಿತ್ತು ಆಗೇತಿ. ನೀವು ಇಲ್ಲ ಯಾರು ಇಲ್ಲ ಅಂದ್ರ ಅದು ಹುಡುಗಿ ಏನ್ ಸಾಯ್ಬೇಕನು ಒಂದ? ಅದಕ್ಕಂತ ನಾನ್ ಮನೆ ಮಠ ಬಿಡಾಕ್ ಹೋಗಿದ್ದು. ನೀವು ಬೇಷದಿರ್ತಾಗ ಯತಾಗ ನನ್ನ ಮಗಳ ಜೀವನ ಅತಂತ್ರ ಮಾಡ್ದಿಲ್ಲ. ಈ ಖುಷಿಯಾಗಿರ್ಬೇಕಲ್ಲ ಹಂಡೆ ಹಾಲು ಕುಡ್ದಷ್ಟು. ನೋಡ್ರಿ ಈಗ ನಿಮ್ಗ ಸಿಟ್ಟು ಬಂದೈತಿ ನನ್ನ ಮೇಲೆ, ಇಲ್ಲ ನಂಗಿಲ್ಲ. ಆದ್ರ ಮುಂದೊಂದಿನ ನೀವ ನಂಗ ನೆನಸ್ತೀರಿ. ಅದೇನ ಖರೆ ಏನ, ನಾವಿನ್ ಬರ್ತೀವಿ ತಗೋ. ಯಾಕವಾ ಇರಲ್ಲ ಇನ್ನ ಒಂದ್ 2 ದಿನ? ಬೇಕಾಗಿಲ್ಲಪ್ಪ ಯಪ್ಪ, ಬೇಕಾಗಿಲ್ಲ. ನೀನ್ ಹೆಂಡತಿ ಮಾತು ಕೇಳಿಸ್ಕೊಂಡು ನಾನು ನನ್ನ ಗಂಡ ಇಲ್ಲೇ ಇದ್ರ ಮಂದಿ ನೋಡಿ ನಕ್ಕಾರು. ನನಗೇನಿಲ್ಲ ಇರ್ಬೇಕಂತ ಆಸೆನೂ ಇಲ್ಲ, ನಿನ್ ಹೆಂಡತಿ ಕೈಲಿ ಅನ್ನಿಸ್ಕೊಳ್ಳೋ ಭಾಗ್ಯನೂ ಬಂದಿಲ್ಲ. ಬೇಕಾಗಿಲ್ಲ, ನಾವು ಹೊಕ್ಕೇವಿ. ಹೌದ್ರಿ, ಮನಸ್ಥಿತಿನೂ ಬರಬರಿಲ್ಲ. ನಾವ್ ಇನ್ನೊಮ್ಮೆ ಬರ್ತೀವಿ ತಗೋರಿ. ಆದ್ರ ಮಗಳ ಮನೆಗೆ ಹೋಗಿ ಭೇಟಿಯಾಗಿ ಬರ್ರಿ. ಏನ್ ಯಾರು ಮಾಡ್ಲಾರ ತಪ್ಪು ಮಾಡಿಲ್ಲ ನನ್ ಸೊಸಿ. ಅಲ್ಲಿ ಕಾಲ್ ಇಡಂಗಿಲ್ಲ ನಾವಿಬ್ರು ಗಂಡ ಹೆಂಡತಿ. ನಾನ್ ಸತ್ರು ಕಾಲ್ ಇಡಂಗಿಲ್ಲ. ಹೌದು, ನನಗರ ನನ್ನ ಮಗಳ ಆ ಮನೆ ಸೇರಿದ್ ಇಷ್ಟನೂ ಇಲ್ಲ, ನಮಗ್ ಬೇಕಾಗೂ ಇಲ್ಲ. ನಾನಾರ ನನ್ನ ಮಗ ಸತ್ತು ಹೋದ್ಲಂತ ನಾನು ತಿಳ್ಕೊಂತೇನತ್ತಾಗ ನಾನಾರ ಕಾಲಿಡಂಗಿಲ್ಲ. ನಿಮ್ ಇಷ್ಟ, ಏನಾರ ಮಾಡ್ಕೋರಿ. ನಡ್ರಿ ನಾವು ಹೊಂಡು. ಅಯ್ಯ ತಡಿಯ, ಈಗರ ಅಷ್ಟು ದೂರಿಂದ ಬಂದರಿ ಮತ್ತೆ ಹೋಗೋದ ಊರಿಗ? ಬೇಡ ಸ್ವಲ್ಪ ಕುಂತೆದ್ದು ಹೋಗುನ್ ತಗೋ ತಣ್ಣಗ. ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ಇಲ್ಲಿ ಜಗಳ ಹತ್ತಿ ಉರ್ಯಾಕ ಕುಂತತಿ, ನಿಮ್ಗಿನ್ನ ತಣ್ಣ ಕುಂದ್ರೂದ್ ಹತ್ತತೇನ? ಮತ್ತೆ ಯಾವಾಗಾರ ಬರೋನಂತ ಈಗ ನಡ್ರಿ ಮೊದಲು. ಈಕಿ ಹೇಳ್ದಂಗ ಆಗ್ಬೇಕು, ಇಲ್ಲಂದ್ರ ಬಿಟ್ಟಾಳನ ಅದು ಮಾವಾರ ಆಕಾರ. ನಾವು ಬರ್ತೀವಿ ತಗೋರಿ. ಆಗಿದ್ದಾಗೋಗೈತಿ. ಆದ್ರ ಮಗಳಗ ಭೇಟಿಯಾಗಿ ಬರ್ರಿ. ಏನ್ರಿ ಸಣ್ಣ ಹುಡ್ರ ಮುಂದೆ ದೊಡ್ಡವರಾಗಿ ನಾವು ಸಾಧಿಸ್ಬಾರ್ದು ನೋಡ್ರಿ. ಏನು ಮಾಡ್ಬೇಕು, ಒಬ್ಬಕ್ಕೆ ಮಗಳು. ಆಕಿ ಬಿಟ್ರೆ ನಿಮಗೆ ಯಾರಿಲ್ಲ, ನಿಮ್ಮನ್ ಬಿಟ್ರೆ ಆಕಿಗೆ ಯಾರಿಲ್ಲ. ಓಡ್ ತಿಳ್ಕೊಂಡು ಹೋಗಿ ಬರ್ರಿ ಮಾವರ, ನಾನು ಇನ್ನು ಬರ್ತೀನಿ. ಹೇಳಾಕೇನು ಹೋಗೈತಿ? ಹೇಳಾಕೇನು ರೊಕ್ಕ ಖರ್ಚಕ್ಕವನು? ಎಲ್ಲರೂ ಸೇರಿ ನನ್ನ ಮಗಳ ತಲೆ ಹಾಳು ಮಾಡಿ ನನ್ನ ಮಗಳನ್ನ ಹಳ್ಳಕ್ಕೆ ಹಾಕ್ಬಿಟ್ರು. ಏನ್ರಿ ಈ ಮನ್ಯಾಗ ನನಗೆ ಕಿಮ್ಮತ್ತ ಇಲ್ಲ, 1 ರೂಪಾಯಿ ಕಿಮ್ಮತ್ತಿಲ್ಲ. ನಾನು ಒಂದು ತಲೆ ಬಡ್ಕೊಂಡು ಸಾಯ್ಬೇಕು. ಯಪ್ಪ ದೇವ್ರೇ, ಕರೆಂಟ್ ಒಂದು ಯಾಕೆ ಹೋದ್ವ ಏನು ನೋಡು. ಜಳಕ್ಕ ಎಚ್ಚರ ಆಗ್ಬಿಡ್ತು. ಯಾಪರಿ ಜಳ ಆಯ್ತು ನೋಡು. ಬ್ಯಾಸಿಗ್ಯಾಗ ಕುಂದ್ರಕ್ಕಾಗಂಗಿಲ್ಲ. ಚಾರ ಕುಡಿಬೇಕು ತಡಿ. 1 ಕಪ್ ಚಹಾ ಮಾಡ್ಕೊಂಡು ಕುಡಿದ್ರ ಆರಾಮ ಅನ್ನಿಸ್ತತಿ. ಅಲ್ಲ ನಾ ಯಾಕೆ ಮಾಡ್ಬೇಕು ಚಾ? ಸೊಸಿ ಬಂದಿಲ್ಲೇನ? ಆಕಿ ಕೈಲೇ ಮಾಡಿಸ್ಕೊಂಡು ತಿನ್ಬೇಕು, ಮಾಡಿಸ್ಕೊಂಡ ಕುಡಿಬೇಕು ಚಾ. ಹೌದು ಮತ್ತ. ಈಕಿನ ಏ ವಿಚಿತ್ರ. ಅಯ್ಯ ದೇವ್ರೆ, ಸುಚಿತ್ರ ಬಾರ್ವಾ. ಅದು ಎಂತದ ಏನ ಹೆಸರು? ವಿಚಿತ್ರ, ಸುಚಿತ್ರ, ಚಿತ್ರ ವಿಚಿತ್ರ. ಬ್ಯಾರೆ ಹೆಸರು ಸಿಕ್ಕಿರಂಗಿಲ್ಲ ನೀವ್ರಿಗೆ, ಇಂಥ ಹೆಸರು ಇಟ್ಟಾರ. ಏನ್ರಿ ಅತ್ತಿಯರ? ಏನಿಲ್ವಾ, 2 ಕಪ್ ಚಾ ಕಿಡೋಗು. 3 ಅತ್ತಿಯರ ಚಾ ಕಿಡ್ಬೇಕಾ? ಎಲ್ಲಿ ಇಡ್ಬೇಕು ತಡಿ ಕೇಳ ಬರ್ತೀನಿ. ಅಂತೂ ಇಂತೂ ಕುಂತಲ್ಲಿ ಚಾ ನಾಷ್ಟ ಎಲ್ಲ ಸಿಕ್ತತಿ ಇನ್ನು ಮ್ಯಾಲೆ. ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ನಾನು ರಾಜ್ಕುಮಾರಿ ಇನ್ನು ಮೇಲೆ ಮನ್ಯಾಗ, ನಾನು ಯಜಮಾನಿ. ಅಯ್ಯಯ್ಯೋ, ಚಾ ಎಲ್ಲಿ ಇಡ್ಬೇಕು ಅತ್ತಿಯರ? ಚಾ ಎಲ್ಲಿ ಇಡ್ಬೇಕ್ರಿ? ಚಾ ಎಲ್ಲಿ ಇಡ್ಬೇಕಾ? ಚಾ ಗ್ಯಾಸ್ ಮೇಲೆ ಇಡು ಹೋಗುವ.
ಗ್ಯಾಸ್ ಐತಲ್ಲ ಅಡ್ಗೆ ಮನೆಯಾಗ ಅದ್ರ ಮೇಲೆ ಇಡು ಚಾ. ಹ್ಞೂ ಆತ್ರಿ ಅತ್ತೀರ ಕುಂದ್ರಿ, ಇಟ್ಟು ಬರ್ತೀನಿ. ಅಂತೂ ಇಂತೂ ಚಾ ಮಾಡಾಕರ ಹೋದ್ಲಲ್ಲ. ಪಾಪಿನ ಹುಡುಗಿ ಸಣ್ಣದೈತದು, ಈಗ ಬಂದತಿ ಈಗಾಗಲೇ ಚಾ ಮಾಡಂತ ಹಚ್ಬಿಟ್ಟೇನಕ್ ಈಗ. ಹೋಗು ಎದ್ದೋಗಿ ತೋರ್ಸು ಏನೇನಿ ಎಲ್ಲೆಲ್ಲೈತಿ ಸಾಮಾನ ಅಂತ, ಏನು ಆಕಿಗೂ ತಿಳಿತೈತಿ. ಏನ್ ದೊಡ್ಡ ಅರಮನೆ ಐತಿ, ಅಲ್ಲೇ ಕಣ ಬಿಟ್ರಿ ಎಲ್ಲ ಕಣ ಮುಂದನ ಇರ್ತಾವ್, ತಗೊಂಡ್ ಹಾಕಿ ಮಾಡ್ತಾವ್ ತಗರಿ. ನೀವು ಕುಡಿತೀರೇನ? ಕುಡಿತೀನಿ. ಹೊಸ ಸಸಿ ಹೆಂಗ್ ಮಾಡ್ತಾಳ ನೋಡ್ತೀನಿ ನಾನು. ಕೊಂದರ್ರಿ ಯಾಕ ಇವತ್ತು ಕುಡ್ದಿಲ್ಲ? ಸಸಿ ಬಂದಾಳೆ, ಅಕ್ಕಿ ಮುಂದೆ ಏನ್ ಕುಡಿಯಾಕ ಆಕೈತಿ, ಪಾಪ ಹೆದ್ರ ಬಿಡ್ತತಿ ಹುಡುಗಿ ಸಣ್ಣದೈತಿ. ಸೋಸಿ ಅಲ್ಲ, ಚಾ ಗ್ಯಾಸ್ ಮೇಲೆ ಇಡು ಅಂದ್ರು, ಚಾ ಎಲ್ಲೈತಿ? ತಡಿ ಕೇಳ ಬರ್ತೀನಿ ಅತ್ತಿಯರಿಗೆ. ಅತ್ತಿಯರ ಅದು ಚಾ ಎಲ್ಲೈತ್ರಿ ಅತ್ತಿಯರ? ಚಾ ಗ್ಯಾಸ್ ಮೇಲೆ ಇಡ್ಬೇಕಲ್ಲ, ಅದಕ್ಕೆ ನಂಗೆ ಸಿಗ್ಲೇ ಇಲ್ರಿ ಚಾ, ಅದಕ್ಕೆ ಚಾ ಎಲ್ಲೈತಿ ಅಂತ ಕೇಳಾಕ್ ಬಂದಿದ್ದೆ. ಅಲ್ಲ ಹುಡುಗಿ, ನಿನಗ ಚಾ ಅನ್ನ ಅಡಿಗೆ ಮಾಡಕ್ ಬರಂಗಿಲ್ಲನು? ಅತ್ತಿಯರ ನೀವು ಹೇಳ್ಕೊಟ್ರೆ ಕಲಿತೀನ್ರಿ, ನಂಗ ಮಾಡಿ ಅಭ್ಯಾಸ ಇಲ್ರಿ. ತಿಂದ ಅಭ್ಯಾಸ ಐತಿ? ಹ್ಞೂ ರೀ, ನಮ್ಮ ಮಮ್ಮಿ ಮಾಡಿ ಮಾಡಿ ಕೊಡ್ತಿದ್ರು, ನಾ ತಿಂತಿದ್ದೆ ರೀ. ಅಲ್ಲ ನನ್ ಮತ್ತ ಅದ ನೋಡವಾ ವಿಚಿತ್ರ. ವಿಚಿತ್ರ ಅಲ್ರಿ ಸುಚಿತ್ರ. ಎಂತದ ಒಂದು ಚಿತ್ರ ಕೇಳಯ್ಯವ ಇಲ್ಲಿ. ಮೊದ್ಲು ಒಂದು ಡಬರಿ ತಗೋ, ಅದ್ರಾಗ ಸ್ವಲ್ಪ ಹಾಲು ಹಾಕು, ಸ್ವಲ್ಪ ನೀರ್ ಹಾಕು, ಸಕ್ಕರೆ ಹಾಕಿ, ಚಾ ಪುಡಿ ಹಾಕಿ ಕುದಿಸಿ ತಗೊಂಬಾರ ಯವ್ವ ತಾಯಿ. ಅದನ್ನ ಕುದಿಸಿ ತಂದು ಕೊಟ್ಟು ಬಿಡ್ಬೇಕೇನ್ರಿ ನಿಮ್ಗ? ಯವ್ವ ತಾಯಿ ಹಂಗ ತಂದು ಕೊಟ್ಬಿಟ್ಟಿ ಡಬರಿನ. ಒಂದ್ ಚಾಣಗಿ ತಗೋ, ಒಂದು ಗ್ಲಾಸ್ ತಗೋ, ಅದ್ರಾಗ ಸೋಸಿ ಕೊಡ ಯವ್ವ. ಹ್ಞೂ ರೀ ಅತ್ತಿಯರ. ಏನ ನಗ ಕುಂತೀಯ? ಎಂತ ಕುಡಿದೆ ಇದು ಸೊಸಿ ಅಂತ ಸೊಸಿ. ಈಕಿ ಕೈಯಾಗಿಂದ ಬಿಸಿ ರೊಟ್ಟಿನ ತಿಂದು ಬದುಕುದು ಉಂಟಾ? ಸಣ್ಣಕ್ಕಿದ್ದಾಳೆ, ಕಲಸ್ಕೊಡು, ಹಂಗೆ ಯಾಕೆ ಮಾಡ್ತಿ? ಆಕೀಗ ಕಲಸ್ಕೊಡ ಮಟ ಮುಗಿದೋತು. ಅಲ್ಲ ಅಷ್ಟು ಕಲ್ಸಿರಂಗಿಲ್ಲೇನ ಅವ್ರವ್ವ? ಇದ್ದಂತವ್ರಿ ಅವರು, ಆಕೀಗ ಒಂದು ಕಾರು ಡ್ರೈವರ್ ಇಟ್ಟಾರಂತ ತಿಳ್ಕ, ಅವ್ರು ಎಂತ ಸೌಕಾರ ಇರ್ಬೇಕು ಅಂತ. ಒಟ್ಟು ಕಲಸ್ಕೊಡು. ಅತ್ತಿಯರ ಚಾ ಇಟ್ಟೇನ್ರಿ ಈಗ, ಹಾಲು ಸಕ್ರಿ ಚಾ ಪುಡಿ ಹಾಕಿ. ಗ್ಯಾಸ್ ಹಚ್ಚಿ ಇಲ್ಲ ಮತ್ತ? ಅತ್ತಿಯರ ನೀವು ಹೇಳಲೇ ಇಲ್ಲ ಗ್ಯಾಸ್ ಹಚ್ಚಬೇಕು ಅಂತ, ನಾ ಹಂಗ ಹಿಟ್ಟು ಬಂದ್ಬಿಟ್ಟೇನ್ರಿ. ಅಯ್ಯ ನಿನ್ನ ಮಕ್ಕದಾಗ ಮತ್ತ ನನ್ನ ಬಾಯಾಗ ಬರ್ತಾವ. ಅಷ್ಟು ಗ್ಯಾಸ್ ಹಚ್ಚಿ ಚಾ ಮಾಡಕ್ ಬರಂಗಿಲ್ಲ ನಿನಗ? ಅದು ಏನಂತ ಬೆಳೆದ್ ಬಿಟ್ಟಿ ಅಯ್ಯವ್ವ. ಇತ್ತಾಗ ಬಾ, ನಾನ ಮಾಡಿ ಕುಡಿತೀನಿ. ಇಲ್ಲೇ ಕುಂತಿರು, ನಿನಗೂ ಮಾಡಿ ಬಡಿತೀನಿ. ಹಣೆ ಬಾರ್ ಗಣೇಶ ಚೌತಿ ಎಲ್ಲಿಂದ ಸಿಕ್ಕಿದ್ಲ ಯವ್ವ? ಅದು ಎಂತ ತಪಸ್ ಮಾಡಿದ್ನ ಏನ ಇಂತ ಸೊಸಿ ಸಿಗಾಕ? ನಾನು ಬಿಸಿ ಬಿಸಿ ರೊಟ್ಟಿ ಆರಾಮಾಗಿ ತಿಂದು ಆರಾಮಾಸೆ ಕುಂದ್ರಬೇಕು ಅಂದ್ರ ಇದು ಹೋಗಿ ಹೋಗಿ ಎಂತದ್ ಕೂಡ್ತ ಯವ್ವ ನನ್ನ ಶಿಬಕ್ಕ.